ಪ್ರತಿ ವರ್ಷದಂತೆ ಈ ಬಾರಿಯೂ ಪರಿಸರ ದಿನಾಚರಣೆ ಅಂಗವಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಸಹಯೋಗ ಮತ್ತು ಚಾಮರಾಜಪೇಟೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಹಕಾರದಲ್ಲಿ ವಿಜಯವಾಣಿ ವತಿಯಿಂದ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮತ್ತು ಕಾಳಜಿ ಬೆಳೆಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು 7 ರಿಂದ 16 ವರ್ಷದ ಮಕ್ಕಳು ಜೂನಿಯರ್, ಸಬ್ ಜೂನಿಯರ್ ಮತ್ತು ಸೀನಿಯರ್ ಹೀಗೆ 3 ವಿಭಾಗಗಳಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಓನ್ ಒಪಿನಿಯನ್ ಮಾಡಬೇಕು. ನಮ್ಮ ಥಿಂಕಿಂಗ್ ಮೈಂಡಿಗೆ ಸ್ವಲ್ಪ ಥಿಂಕ್ ಬರುತ್ತೆ, ಚೆನ್ನಾಗಿ ಅನ್ನಿಸ್ತು. ಆರಾಮಾಗಿ ಪೀಸ್ಫುಲ್ಲಾಗಿ ಮಾಡ್ಬೋದು. ತುಂಬ ಖುಷಿ ಆಯಿತು. ಬೆಳಗ್ಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಅಧ್ಯಕ್ಷರಾದ ಡಾ ಮೋಹನ್ ದೇವ್ ಆಳ್ವ, ಚಾಮರಾಜಪೇಟೆ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಸುಬ್ಬಣ್ಣ ಬಿಎಸ್, ಉಪಾಧ್ಯಕ್ಷರಾದ ಡಾ ಎನ್ಎಸ್ ಕೃಷ್ಣಮೂರ್ತಿ, ಮುಖ್ಯ ಅತಿಥಿಯಾಗಿ ಕಲಾವಿದೆ ಶಾಲನ್ ಮುರ್ಗೋಡ್, ಬಿಗ್ ಬಾಸ್ ಖ್ಯಾತಿಯ ಭೂಮಿ ಶೆಟ್ಟಿ ಹಾಗೂ ವಿಜಯವಾಣಿ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಎಷ್ಟು ಗಂಟೆಗೆ ಬಂದ್ರಿ? ಎಲ್ರು ಸುಸ್ತಾಗಿದ್ಯಾ? ಹೊಟ್ಟೆ ಎಸಿತಿದ್ಯಾ? ಬೇಗ ಮುಗಿಸ್ಬಿಡ್ತೀನಿ ನಾನು, ನಿಮ್ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ. ಎಲ್ರು ಹೆಂಗಿದ್ದೀರಾ? ಸಮ್ಮರ್ ಹಾಲಿಡೇಸ್ ಎಲ್ಲ ಸಕ್ಕತ್ತಾಗೈತಾ? ಬ್ಯಾಕ್ ಟು ಸ್ಕೂಲಾ? ಈ ತರ ಕಿರ್ಚಾಡಿದ್ರೆ ನೀವು ಯಾವ್ದು ಎಸ್ ಅಂತಿದ್ದೀರೋ ನೋ ಅಂತಿದ್ದೀರೋ ನನಗೇನೂ ಗೊತ್ತಾಗಲ್ಲ. ಓಕೆ, ಇವತ್ತೇನ್ ಸ್ಪೆಷಲ್ ಡೇ ಇತ್ತು ನಿಮ್ಗೆ? ನೀವ್ ಯಾಕೆ ಎಲ್ಲ ಬಂದಿದ್ರಿ ಇಲ್ಲಿಗೆ? ಎನ್ವಿರಾನ್ಮೆಂಟಲ್ ಡೇ, ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನ ಅಂತಂದ್ರೆ ಏನ್ ಮಾಡ್ತೀವಿ? ಏನಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ? ನಮ್ಮ ಪ್ಲಾನೆಟ್ ಅರ್ತ್ ನ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಪ್ಲಾನೆಟ್ ಅರ್ತ್ ನಮ್ಗೆ ಏನೇನೆಲ್ಲ ಕೊಟ್ಟಿದೆ, ನೇಚರ್ ಕೊಟ್ಟಿದೆ, ಪ್ರಾಣಿಗಳನ್ನ ಕೊಟ್ಟಿದೆ, ನಮ್ಗಳಿಗೊಂದು ಬದುಕಕ್ಕೊಂದು ಅವಕಾಶ ಕೊಟ್ಟಿದೆ. ಸೊ ಅದಕ್ಕೆ ನಾವು ಮದರ್ ನೇಚರ್ನ ಸೆಲೆಬ್ರೇಟ್ ಮಾಡ್ತೀವಿ. ಇದು ನಿಜವಾಗಿ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಆದರೆ ಇದು ಈ ವಿಶ್ವ ಪರಿಸರ ದಿನವನ್ನು ಇವತ್ತು ಇಡೀ ನಮ್ಮ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಈ ನಮ್ಮ ಅಖಿಲ ಕರ್ನಾಟಕ ಮಕ್ಕಳ ಕೂಟನೂ ತಾವು ಹೇಳಿದಾಗೆ ಕಳೆದ 3 ವರ್ಷಗಳಿಂದ ನಾವು ನಡೆಸ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ, ಈ ಪರಿಸರ ಅಂದರೆ ಅದಕ್ಕೆ ಈಗಿನ ಈ ಕಾಲಮಾನದಲ್ಲಿ ಬಹಳ ವಿಸ್ತಾರವಾದ ಅರ್ಥ ಇದೆ. ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ತುಂಬ ಕೆಲಸಗಳನ್ನು ಮಾಡೋರು. ಅವರದ್ದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಆ ಕಾಲದಲ್ಲಿ. ಹೀಗೆ ಇಂಥ ಒಂದು ಮಹಾನ್ ಸಂಸ್ಥೆ ಇದು ನಮ್ಮ ವಿಜಯವಾಣಿ. ಆದ್ದರಿಂದ ಅದಕ್ಕೂ ನಾನು ನನ್ನ ಅತ್ಯಂತ ಪ್ರೀತಿ ಕೃತಜ್ಞತೆಗಳನ್ನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಆಸೆ ನಮಗೆ ಅದು ನೋಡಿ ನಾವು ಕೂತ್ಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ಒಂದು ಆಸಕ್ತಿ ಬರ್ತಾಯಿದೆ. ಅಷ್ಟು ಚೆನ್ನಾಗಿದೆ. ಅಂದರೆ ಈ ನೋಡಿ, ಅದರಲ್ಲಿ ಒಂದು ಪರಿಸರ, ಇನ್ನೊಂದರಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಂತ, ಇನ್ನೊಂದು ಮನೆಯ ಅಂಗಳ ಅಂತ. ಸೊ ಇದೆಲ್ಲ ಪರಿಸರಕ್ಕೆ ಸೇರುವಂಥ ವಿಷಯಗಳೇ. ತುಂಬ ಒಳ್ಳೆ ಆಸಕ್ತಿ ಇದೆ. ನಮಗೆ ಒಂಥರ ಕುತೂಹಲ, ಅಯ್ಯೋ ನಾವು ಕೂತ್ಕೊಂಡು ಮಾಡಬೇಕಪ್ಪ, ಪೇಂಟ್ ಮಾಡಬೇಕು ಅನ್ನೋ ಒಂದು ಕುತೂಹಲ ಬರ್ತಾಯಿದೆ. ಆನಂತರ ನೋಡಿ, ಇವಾಗ ಬಂದಿರೋ 600-700 ಮಕ್ಕಳು, ಈ 700 ಮಕ್ಕಳು 7,000 ಜನಕ್ಕೆ ಸೇರುತ್ತೆ. ಅದೇನು ಇದು ಒಳ್ಳೆ ಪ್ರಚಾರ ಪರಿಸರದ ಬಗ್ಗೆ. ನಾನು ಆವಾಗಲೇ ಮಾತಾಡಿದ್ನಲ್ಲ. ಸೊ ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮೂಡಿ ಬರಬೇಕು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಹೋಲ್ ಲೈಫ್ ಎಲ್ಲ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಗೌರ್ಮೆಂಟ್ ಕೋಯೆಡ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ 33 ಇಯರ್ಸ್ ಜಾಬ್ ಮಾಡಿದ್ದೀನಿ. ಮತ್ತು 2 ವರ್ಷ ಎಕ್ಸ್ಟೆನ್ಷನ್ ತಗೊಂಡು ಜಾಬ್ ಮುಗಿಸ್ಕೊಂಡು ಈಗ ಬೆಂಗಳೂರಿನಲ್ಲಿ ಬಂದು ಸೆಟಲ್ ಆಗಿದ್ದೀನಿ. ಇದೆಲ್ಲ ನೋಡಿ ಮತ್ತೆ ತಿರ್ಗಾ ನಾನು ಡೆಲ್ಲಿನಲ್ಲಿ ಇದ್ದೀನಿ, ಸ್ಕೂಲ್ ಮಕ್ಕಳ ಜೊತೆ ಇದ್ದೀನಿ ಅಂತ ಹೇಳಿ ಆ ಥರ ಫೀಲಿಂಗ್ಸ್ ಆಗ್ತಾಯಿದೆ. ಪಾರ್ಕೆಲ್ಲ ಕರ್ಕೊಂಡು ಹೋಗೋದು, ಒಂದೊಂದು ಸಲ ಅವ್ರಿಗೆ ನೇಚರ್ನಲ್ಲಿ ಕುಂಡ್ರಿಸ್ಕೊಂಡು ನಾನು ಪೇಂಟಿಂಗ್ ಮಾಡಿಸ್ತದೆ. ಅದೆಲ್ಲ ನೋಡಿಬಿಟ್ಟು ಭಾಳ ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಇದಾಗಿದ್ದು ವಿಜೇತರಿಗೆ ನಗದು ಬಹುಮಾನ ನೀಡಲಾಯಿತು. ಅಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಪ್ರಶಂಸನೀಯ ಪತ್ರ ವಿತರಿಸಲಾಯಿತು. ಇನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಪೋಷಕರು ಸಂತಸ ವ್ಯಕ್ತಪಡಿಸಿದ್ರು. ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಮತ್ತೆ ನಂಗೆ ಡ್ರಾಯಿಂಗ್ ಅಂದರೆ ಹೆವಿ ಇಷ್ಟ. ಮತ್ತೆ ಪರಿಸರ ಬಗ್ಗೆ
ಡ್ರಾ ಮಾಡೋದಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಹೆಸರು ವೈಶಾಲಿ ಮತ್ತು ನಾನೊಬ್ಬಳೇ ಬಂದಿದ್ದೀನಿ ನನ್ನ ಸ್ಕೂಲಿಂದ. ನನ್ನ ಸ್ಕೂಲ ಹೆಸರು ಅಶೋಕ ಶಿಶು ವಿಹಾರ. ಮತ್ತು ನಾನು ಒಬ್ಬಳೇ ಬಂದಿದ್ದೀನಿ. ನನಗೆ ಒಂದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬಂದಿದೆ. ಉತ್ತಮವಾಗಿದೆ ಮೇಡಮ್. ನಾವು ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀವಿ ಇಲ್ಲಿ. ನಮ್ಮ ಮಕ್ಕಳನ್ನು ಹೌದು 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನು ಇದರಿಂದ ತುಂಬ ಇಂಪ್ರೂವ್ ಆಗ್ತಾ ಇದ್ದಾರೆ. ಇದರಿಂದ ಆ ಪರಿಸರದ ಬಗ್ಗೆ ಅವೇರ್ನೆಸ್ ಎಲ್ಲ ಮೂಡ್ತಾ ಇದೆ. ಅದರಿಂದ ಉತ್ತಮವಾಗಿ ವಿಜಯವಾಣಿ ಇದು ಮಾಡ್ತಾ ಇರೋದು, ಇದು ಎಲ್ಲರಿಗೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸಲು ಮಕ್ಕಳಿಗಾಗಿ ಈ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮ ಮಕ್ಕಳಿಗೊಂದು ವಿಶೇಷ ಅನುಭವದ ಜೊತೆಗೆ ಪರಿಸರ ರಕ್ಷಣೆಯ ಮಹತ್ವದ ಬಗ್ಗೆಯೂ ಕಾಳಜಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು.